ಇದಲ್ವಾಗೆ ಎಲ್ಲಾರ್ಗೆ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು 135ನೇ ಜಯಂತಿಗೆ ಎಲ್ಲರಿಗೆ ಶುಭಾಶಯಗಳು ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿಗಳು. ಅವ್ರು ಏನ್ ಸಂವಿಧಾನ ನಮ್ಗೆ ಕೊಟ್ಟಿದ್ದಾರೆ, ಇದರಿಂದ ನಮ್ಮ ಮಕ್ಕಳು ಯಾರಿಗೆ ಎಲ್ಲರೂ ಶಾಲೆಗೆ ಹೋಗ್ತಾ ಇದ್ದಾರೋ, ಎಲ್ಲ ಕೆಲಸ ಮಾಡ್ತಾ ಇದ್ದಾರೋ, ಮಸ್ಜಿದ್ಗೆ ಹೋಗ್ತಾ ಇದ್ದಾರೋ, ಬಿಸ್ನೆಸ್ ಮಾಡ್ತಾ ಇದ್ದಾರೋ, ಅದು ಸಂವಿಧಾನ ಕೊಟ್ಟಿದ್ದಾರೆ. ರೈಟ್ ಆಫ್ ಇಕ್ವಾಲಿಟಿ, ರೈಟ್ ಟು ಜಸ್ಟಿಸ್, ರೈಟ್ ಟು ಎಜುಕೇಶನ್, ರೈಟ್ ಟು ರಿಲಿಜನ್, ಅವ್ರು ಎಲ್ಲ ಕೊಟ್ಟಿದ್ದಾರೆ. ಮತ್ತು ಅವ್ರು ಒಂದು ಸಮುದಾಯ ಕೊಡಲಿಲ್ಲ. ಬಾಬಾ ಸಾಹೇಬರು ಎಲ್ಲ ಸಮುದಾಯಕ್ಕೆ, ಅದು ಮೇಜರ್ ಕಮ್ಯುನಿಟಿ ಇರಲಿ, SC ST ಇರಲಿ, ಮೈನಾರಿಟೀಸ್ ಇರಲಿ, ಎಲ್ಲರ ಸಲುವಾಗಿ ಹಕ್ಕು ಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟು ನಾವು ಧನ್ಯವಾದ ಮಾಡಿದ್ರೆ ಅಷ್ಟು ಕಡಿಮೆ. ಇನ್ನೊಂದ್ಸರ್ತಿ ಎಲ್ಲರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿದು ಎಲ್ಲರಿಗೆ ಶುಭಾಶಯಗಳು. ಬಾಬಾ ಉತ್ತರ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರು ನಾವು ಒಬ್ಬನೇ ಇದ್ದೇನೆ. ಪ್ರತಿ ಬಾರಿ ಬೆಂಗಳೂರು, ಮೈಸೂರು, ಮಂಗಳೂರು ಯಾವಾಗ ಕೊಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಯಾವಾಗ ಕೊಡ್ಲಿಲ್ಲ, ಬಹಳ ವರ್ಷ ಆಯ್ತು. ಮತ್ತು ಬೆಳಗಾಂ ಸಿಟಿಗೆ ನನ್ನವರು ಇವು 2 ಸರ್ತಿ ಇದ್ರು. ಈಗ ನಾ ಇದ್ದೇನೆ. ಸೆಕೆಂಡ್ ರಾಜಧಾನಿ ಅಂದ್ರೆ ಹೇಳ್ತೀವಿ ನಾವು ಬೆಳಗಾಂಗೆ ಕೊಟ್ಟಿದ್ದಂದ್ರೆ ಮಂದಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗ್ತೈತಿ. ಬರೀ ಅಲ್ಪಸಂಖ್ಯಾಗಿ ಇಲ್ಲ, ಎಲ್ಲರ ಸಲುವಾಗಿ ನಾವು ಸತೀಶ್ ಎಲ್ಲ ಕೂಡ ಅವ್ರದ್ದು ಅಡ್ವೈಸ್ ತಗೊಂಡು ಕೆಲಸ ಮಾಡಲಿಕ್ಕೆ ಅವಶ್ಯಕತೆ ಆಗ್ತೈತಿ. ನಾ ಎಲ್ಲೇ ಹೋಗೋದಿಲ್ಲ, ಹೈಕಮಾಂಡ್ ಏನ್ ಡಿಸಿಷನ್ ತಗೋತಾರೆ, ಅವ್ರಿಗೆ ಗುರ್ತಿದೆ ಏನ್ ಡಿಸಿಷನ್ ಯಾವಾಗ ತಗೊಳ್ಳೋದು. ನಮ್ದು ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬ್ರು ಅದಾರು, ಸಿದ್ದರಾಮಯ್ಯ ಸಾಹೇಬ್ರು ಅದಾರು, ಸತೀಶ್ ಅಣ್ಣ ಅದಾರು, ನಮ್ಮ ಹೈಕಮಾಂಡ್ ಸುರ್ಜೇವಾಲಾ ಸಾಹೇಬ್ರು ಅದಾರು, ವೇಣುಗೋಪಾಲ್ ಸಾಹೇಬ್ರು ಅದಾರು, ಖರ್ಗೆ ಸಾಹೇಬ್ರು ಅದಾರು, ಎಲ್ಲರೂ ಅದಾರು. ಅವ್ರಿಗೆ ಎಲ್ಲ ಗುರ್ತಿದೆ. ಅವ್ರು ಇದು ರೈಟ್ ಟೈಮ್ಗೆ ರೈಟ್ ಡಿಸಿಷನ್ ತಗೋತಾರೆ. ಈಗ ತಾವು ಹೇಳಿದ ಮೇಲೆ ನನಗೆ ಗುರ್ತಾಯ್ತು ಏನಾಗಿದೆ ಅಂತ. ನನಗೆ ಏನು ಗುರ್ತಿರ್ಲಿಲ್ಲ. ನಾ ಅವ್ರ ಜೊತೆ 4-5 ದಿವಸ ಬಾಗಲಕೋಟದಲ್ಲೇ ಇದ್ದೆ. ಭಾಳ ಕೆಲಸ ಮಾಡ್ತಾ ಇದ್ರು ಅವರು. ಎತ್ತರ ಸಲುವಾಗಿ ಇದು ಮಾಡೋದು, ಯಾಕೆ ಮಾಡೋದು ಈಗೇನೂ ಗುರ್ತಿಲ್ಲ. ಈಗ ಹೋದ್ಮೇಲೆ ಫೋನ್ಗೆಲ್ಲ ಮಾತಾಡ್ತಿಲ್ಲ. ಅವ್ರು ಮಾತಾಡಿ ಚೆಕ್ ಮಾಡ್ತೀವಿ. ಜಬ್ಬಾನ ಅವರು ಯಾಕೆ ರಾಜೀನಾಮಾ ಕೊಟ್ಟಿದ್ದಾರೆ ಅದು ಗುರ್ತಿದೆ. ಅವ್ರಿಗೆ ಸ್ವಲ್ಪ ನೋವು ಆಗಿರ್ಬೇಕು, ಟಿಕೆಟ್ ಸಿಗ್ಲಿಲ್ಲ. ಮತ್ತು ಅಲ್ಪಸಂಖ್ಯಾಗಿ ಅವ್ರು ಅಲ್ಪಸಂಖ್ಯಾದ ಅಧ್ಯಕ್ಷ ಅಲ್ಪಸಂಖ್ಯಾಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ನೋವು ಆಗಬೇಕು. ಅವ್ರು ಕೊಟ್ಟಿದ್ದಾರೆ ಗುರ್ತಿಲ್ಲ ನನಗೆ. ನಾವು ಕೇಳಿದ್ದು ಸತ್ಯ. ನಾವು ಎಲ್ಲ ಸಚಿವರು, ಎಲ್ಲ ಶಾಸಕರು, ಮುಖಂಡರು ಕೂಡ ನಾವು ದಾವಣಗೆರೆ ಸಲುವಾಗಿ, ದಾವಣಗೆರೆಯಲ್ಲಿ 85-90,000 ಅಲ್ಪಸಂಖ್ಯಾ ಇದ್ದಾರೆ, ನಮ್ಮ ಟಿಕೆಟ್ ಕೊಡಿ ಅಂದರೆ ನಾವು ಕೇಳಿದ್ದೀವಿ. ಆ ವೇಳೆಗೆ ಎಲ್ಲರೂ ಹೇಳಿದರು ಪರಂಪರೆ ಇದೆ, ಯಾರು ಫ್ಯಾಮಿಲಿದವ್ರು ತೀರ್ಕೊಂಡಂದ್ರೆ ಅವ್ರಿಗೆ ಫ್ಯಾಮಿಲಿ ಮೆಂಬರ್ಗೆ ಕೊಡ್ಬೇಕಂತ. ಅವರು ಅವ್ರ ಫ್ಯಾಮಿಲಿ ಮೆಂಬರ್ಗೆ ಕೊಟ್ಟಿದ್ದಾರೆ, ಶರತ್ ಅವ್ರಿಗೆ ಕೊಟ್ಟಿದ್ದಾರೆ. ಅದಾದ್ಮೇಲೆ ಎಲ್ಲ ಏನಿಲ್ಲ, ಹೈಕಮಾಂಡ್ ಡಿಸಿಷನ್ ತಗೊಂಡು ಎಲ್ಲ ಒಪ್ಕೊಂಡು ಎಲ್ಲ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಜೀರ್ ಅಹಮದ್ ಅವ್ರು ಕೆಲಸ ಮಾಡಿದ್ದಾರೆ, ಜಮೀರ್ ಅಹಮದ್ ಅವ್ರು ಕೆಲಸ ಮಾಡಿದ್ದಾರೆ, ತನ್ವೀರ್ ಸೇಠ್ ಅವ್ರು ಮಾಡಿದ್ದಾರೆ, ಎಲ್ಲರೂ ನಾವು ಕೆಲಸ ಮಾಡಿದ್ದೀವಿ. ಈಗ ಏನಾಗಿದೆ ನಾವು ಚೆಕ್ ಮಾಡಬೇಕಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.